ಸರ್, ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾ ಹಸಿರು ತೋರಣ. ನಾನು ಈ ರಾಜ್ಕುಮಾರ್ ಏನೋ ಈ ಭಕ್ತಿ ಗಿಕ್ತಿ ಮಾಡಕ್ಕೆ ಸರಿ ಅನ್ಕೊಂಡಿದ್ದೆ. ಆ ಕಾಲದಲ್ಲಿ ಇಂಥ ಸಿನಿಮಾ ಮಾಡಿದ್ದಾರೆ, ಅದು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದೇ ರಾಜ್ಕುಮಾರ್. ಭಾರತೀಯವರು ಯಾವಾಗಲೂ ಹೇಳೋರು, ಅದನ್ನು ನನ್ನ ಇಂಟರ್ವ್ಯೂನಲ್ಲಿ ಅದನ್ನ ಹೇಳಿದ್ದಾರೆ. ಈಗ ಡ್ಯೂಯೆಟ್ಟಲ್ಲಿ ಹೀರೋನೇ ಯಾಕೆ ಹೀರೋಯಿನ್ ಲಿಫ್ಟ್ ಮಾಡಬೇಕು, ಹೀರೋಯಿನ್ ಯಾಕೆ ಹೀರೋಯಿನ್ ಲಿಫ್ಟ್ ಮಾಡಬಾರ್ದು ಅಂತ. ಬಟ್ ಲಿಫ್ಟ್ ಮಾಡಿದ್ದಾರೆ, ಲಿಫ್ಟ್ ಮಾಡಿದ್ದಾರೆ. ಲಂಕೇಶ್ ನಿಮ್ಮನ್ನು ನೋಡ್ಬೇಕಂತೆ. ಮೈತ್ರಿಯ ವೀಣೆ ಮಿಡಿದ ಮಧುರ ತಾನಕ್ಕೆ ಯಾವ ಸಿನಿಮಾ ಹಾಡಯ್ಯ ಇದು ಅಂತ ಅಂದ್ರು. ಹಸಿರು ತೋರಣ ಸಿನಿಮಾದ್ದು ಅಂತ ಹೇಳಿದೆ. ಮೊದಲ 3 ಕಾದಂಬರಿ ಆಧಾರಿತ ಸಿನಿಮಾ ನಿರ್ದೇಶಕರು, ಮೊದಲ 3 ಕಾದಂಬರಿಗೂ ನಾಯಕರು ರಾಜ್ಕುಮಾರ್ ಅವರೇ. ಚರಿತ್ರೆ ದೃಷ್ಟಿಯಿಂದ ಹೇಳಬೇಕಾಗಿದ್ದೇನು ಅಂತಂದರೆ, ಇದು ಸಿಂಗ್ ಠಾಕೂರ್ ಮತ್ತು ರಾಜ್ಕುಮಾರ್ ಕಾಂಬಿನೇಷನ್ ಬಂದ ಕೊನೆಯ ಸಿನಿಮಾ. ನಿಮ್ ಜೀವ ಆಪತ್ತಲ್ಲಿದ್ದರಿಂದ ನಾನು ಹಾಗೆ ನಟಿಸ್ಬೇಕಾಗಿ ಬಂತು. ಎಲ್ಲಿ ಹೋದ್ರೆ ಸಿಂಗ್ ಠಾಕೂರ್ ಅವರಿಗೆ ಸಾಮಾನ್ಯಕ್ಕೆ ಸಂಗೀತ ನಿರ್ದೇಶನ ಮಾಡ್ತಾ ಇದ್ವಿ GK. ಆಮೇಲೆ ಕೆಲವು ಸಿನಿಮಾಕ್ಕೆ ರಾಜನಗರ. ಇದು ಉಪೇಂದ್ರ ಕುಮಾರ್ ಅವರು ಮೊದಲ ಸಿನಿಮಾ. ಒಂದು ದಿನ ಎಲ್ಲಿಂದಲೋ ನೀ ಬಂದೆ. ಒಂದಿನ ಇವರು ಅನಂತರಾಮರಾವ್ ಅವರು ಈ ಸಿಂಗ್ ಠಾಕೂರ್ ಅವರ ಮನೆಗೆ ಬಂದು ಹೋಗಿ ಮಾಡಿದ್ರು. ಸಿಂಗ್ ಠಾಕೂರ್ ಹತ್ರ ಪ್ರಸ್ತಾಪ ಮಾಡಿದೆ, ಒಂದು ಸಿನಿಮಾ ತೆಗಿಬೇಕು ಅಂತ ಭಾಳ ಆಸೆ ಇತ್ತು ನನಗೆ, ಆಗಲೇ ಇಲ್ಲ ಅಂತ ಹೇಳಿ ಅಣ್ಣವ್ರ ಹತ್ರ ಹಿಂಗೆ ಹಸಿರು ತೋರಣ ಆಗ್ತಿದೆ. ಏನು ಕತೆ ಏನು ಶಿವ ಜಮಾಯಿಸ್ಬಿಡಿ, ಮಾಡೋಣ ಸಿನಿಮಾನ. ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾ 1970ರಲ್ಲಿ ಬಂದಿರೋ ಹಸಿರು ತೋರಣ. ಹೆಸರಿಗೆ ತಕ್ಕಂಗೆನೆ ಹಸಿರಸಿರಿಯಲ್ಲಿ ಶೂಟಿಂಗ್ ಆಗಿದೆ. ಮಲೆನಾಡ್ ಕಡೆ ಶೂಟಿಂಗ್ ಮಾಡಿದ್ದಾರೆ. ಒಳ್ಳೆ ಅಟ್ಮಾಸ್ಫಿಯರ್ ಅಲ್ಲಿ ಶೂಟ್ ಆಗಿದೆ. ಇದ್ರ ಬಗ್ಗೆ ರಾಜ್ಕುಮಾರ್ ಸರ್ ಆಗಲಿ ಅಥವಾ ಯಾರಾದ್ರೂ ನಿಮ್ ಜೊತೆ ರಾಜ್ಕುಮಾರ್ ಅವರ ಘಟನೆಗಳ ಬಗ್ಗೆ ಹಂಚ್ಕೊಂಡಿರೋದನ್ನ ಹೇಳೋದಾದ್ರೆ? ಹಸಿರು ತೋರಣ ಅಂದ್ಕೊಳ್ಳೆ ನಂಗೆ ನೆನಪಾಗೋದು ಲಂಕೇಶ್. ಲಂಕೇಶು ನನಗೆ ಪರಿಚಯ ಇರಲಿಲ್ಲ. ಲಂಕೇಶ್ ಪತ್ರಿಕೆಯನ್ನು ಓದ್ತಾ ಇದ್ವಿ ನಾವು ಕಾಲ, ಭಾಳ ಟಾಪಲ್ಲಿ ಇತ್ತು ಅವಾಗ. ಒಂದು ಸಲ ನನಗೆ ಪ್ರತಿಭಾನಂದ ಕುಮಾರ್ ಕವಯತ್ರಿ ಲಂಕೇಶ್ ನಿಮ್ಮನ್ನು ನೋಡ್ಬೇಕಂತೆ ಅಂದರು. ನಂಗೆ ಒಂದು ಭಯ ಲಂಕೇಶ್ ಭೇಟಿ ಮಾಡೋಕ್ಕೆ. ಆಮೇಲೆ ಲಂಕೇಶ್ ಇವ್ರು ಏನೋ ಹೇಳಿದ್ರು, ಲಂಕೇಶ್ ನಮ್ಮನ್ನೆಲ್ಲ ಯಾಕೆ ಕರೀತಾರೆ. ಆಮೇಲೆ ಇನ್ನೊಬ್ಬರ ಹತ್ರ ಹೇಳಿದ್ರು, ಹೇಳಿ ಕಳಿಸಿದ್ರು ಲಂಕೇಶ್ ನೋಡ್ಬೇಕಂತ. ಆಮೇಲೆ ಮತ್ತೂ ಒಬ್ಬರು ಹೀಗೆ ಹೇಳಿದ್ರು. ಸರಿ, ನಾನು ಭಯದಲ್ಲೇ ಲಂಕೇಶ್ ಹತ್ರ ಹೋದೆ. ಲಂಕೇಶ್ ಅವರ ಕೋಪ ತಾಪ ಎಲ್ಲ ಇದೆ, ಎಷ್ಟು ಸಲ ಹೇಳಿ ಕಳಿಸ್ಬೇಕಯ್ಯ ನಿಂಗೆ ಅಂತ ಇಬ್ರು ಹೇಳಿದ್ರಲ್ವಾ. ಆಮೇಲೆ ಸರಿ ಹೇಳಿ ಏನು ಅಂದೆ. ಮೈತ್ರಿಯ ವೀಣೆ ಮಿಡಿದ ಮಧುರ ತಾನಕ್ಕೆ ಹಾಕಿದೆ ನೀ ಅನುರಾಗದ ರಾಗಮಾಲಿಕೆ ಯಾವ ಸಿನಿಮಾ ಹಾಡಯ್ಯ ಇದು ಅಂತ ಅಂದರು. ಸರ್ ನಾನು ಹೇಳಿದೆ, ಇದು RNG ಗೋಪಾಲ್ ಬರೆದಿರೋದು, ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನ, ಹಸಿರು ತೋರಣ ಸಿನಿಮಾದ್ದು ಅಂತ ಹೇಳಿದೆ. ಇಷ್ಟು ಜನ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ, ಇನ್ನು ಪಟ್ಟ ಅಂತ ಹೇಳ್ದಿಲ್ಲ ಅಂದರು. ಸರ್, ನಾವು ಚಿತ್ರಗೀತೆಯಲ್ಲೇ ಬದುಕಿ ಹೇಳುವಂಥವ್ರದಂಗೆ ಹಾಡು ಹುಡ್ಕೋದೇನೋ ಕಷ್ಟ ಇಲ್ಲ. ಆಮೇಲೆ ಅವ್ರಿಗೆ ಭಾಳ ಟೈಟ್ಲ್ ಹಸಿರು ತೋರಣ ಅಂತ ಕನ್ನಡ ಸಿನಿಮಾ ಇದೆ, ಎಷ್ಟಾಗಿದೆ ಟೈಟ್ಲ್ ಅಂತ. ಆಮೇಲೆ ಇದಾದ ಒಂದು 6-7 ತಿಂಗಳಾಗಿರ್ಬೇಕು, ಮತ್ತು ಲಂಕೇಶ್ ಫೋನ್ ಮಾಡಿದ್ರು. ಲಂಕೇಶ್ ಫೋನ್ ಮಾಡಿದ್ಮೇಲೆ ಅಷ್ಟೊತ್ತಿಗೆ ನನಗೂ ಅವ್ರಿಗೊಂದು ಚಿತ್ರಗೀತೆಯ ಸಂಬಂಧ, ಚಿತ್ರಗೀತೆ ಏನಾರು ಬೇಕಾದ್ರೆ ಲಂಕೇಶ್ ಕೇಳೋರು, ಒಟ್ಟಿಗೆ ಹಾಡ್ಗೀಡು ಕೇಳೋರು. ಆಮೇಲೆ ಲಂಕೇಶು ಎಲ್ಲಿಂದಲೋ ಬಂದವರು, ಅನ್ನೋ ರೂಪದಲ್ಲೆಲ್ಲ ಹಾಡು ಬರೆದಿದ್ದಾರೆ, ಭಾಳ ಫೇಮಸ್ ಹಾಡುಗಳೇ ಬರೆದಿದ್ದಾರೆ, ಅದ್ರ ಕತೆಗಳೆಲ್ಲ ಹೇಳೋರು. ಆಮೇಲೆ ನೋಡಿದ್ನಯ್ಯ ಹಸಿರು ತೋರಣನ. ನಾನು ಈ ರಾಜ್ಕುಮಾರ್ ಏನೋ ಈ ಭಕ್ತಿ ಗಿಕ್ತಿ ಮಾಡೋಕ್ಕೆ ಸರಿ ಅನ್ಕೊಂಡಿದ್ದೆ. ಆ ಕಾಲದಲ್ಲಿ ಇಂಥ ಸಿನಿಮಾ ಮಾಡಿದ್ದಾರೆ, ಅದು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದೇ ರಾಜ್ಕುಮಾರು. ಭಾಳ ಇಷ್ಟ ಆಯಿತು ನನಗೆ ರಾಜ್ಕುಮಾರ್ ಅಭಿನಯ. ನನಗೆ ಇಷ್ಟು ದೊಡ್ಡ ಕಲಾವಿದ ಅಂತ ಗೊತ್ತಿರಲಿಲ್ಲ ಅಂತ. ಅವ್ರದ್ದೊಂದು ಸ್ಟೈಲ್ ಇದೆ ಲಂಕೇಶ್, ಅದರಲ್ಲಿ ಹೇಳಿದ್ರು. ಇದಾದ್ಮೇಲೆ ಒಂದಿಷ್ಟು ದಿನ ಆದಮೇಲೆ ಅಣ್ಣವ್ರ ಮನೆಗೆ ಹೋಗಿ ಅಣ್ಣವ್ರಿಗೆ ಹೇಳಿದೆ ನಾನು, ಸರ್ ಲಂಕೇಶು ಹಸಿರು ತೋರಣ ನಿಮ್ಮ ಆ್ಯಕ್ಟಿಂಗನ್ನು ತುಂಬ ಇಷ್ಟಪಟ್ಟರು, ಹಿಂಗೆ ಹೇಳಿದ್ರು ಅಂತಂದೆ. ಅಣ್ಣವರು ಅಂದರು,
ಅದೊಂದು ಸಿನಿಮಾ ಕಣಯ್ಯ, ಚೆನ್ನಾಗಿ ಹೋಯ್ತು ಅದು. ಆ್ಯಕ್ಚುಲಿ ಅದ್ರ ಬಗ್ಗೆ ಚರ್ಚೆನೇ ಆಗಲಿಲ್ಲ, ಯಾಕೆ ಏನು ಗೊತ್ತಿಲ್ಲ. ಆ ಕಾಲಕ್ಕೊಂಥರ ಚಾಲೆಂಜಿಂಗ್, ಒಂಥರ ನಿಮಗೆ ಅರ್ಧ ಒಂಥರ ಚಂದಮಾಮ ಕತೆ ಥರ ಇದೆ, ಇನ್ನರ್ಧ ಒಂದು ಲವ್ ಸ್ಟೋರಿ, ಡಿಫ್ರೆಂಟ್ ಕೈಂಡ್ ಆಫ್ ದ ಲವ್ ಸ್ಟೋರಿ. ಎರಡನ್ನ ಮಿಕ್ಸ್ ಮಾಡಿರೋ ರೀತಿ ಇದೆಯಲ್ಲ, ಅದು ಚೆನ್ನಾಗಿದೆ. ಅದು ಸಿಂಗ್ ಠಾಕೂರ್, ರಾಜ್ಕುಮಾರ್ ಅವರ 9 ಸಿನಿಮಾಗಳ ಸಿಂಗ್ ಠಾಕೂರ್, ಅದು ಸತತವಾಗಿ 9 ಸಿನಿಮಾ. ಆಮೇಲೆ ನಾವು ಸಿಂಗ್ ಠಾಕೂರ್ ಕರ್ಣೀಯ ಕುಟುಂಬದ ಕಣ್ಣು, ಕನ್ನಡದ ಮೊದಲ ಕಾದಂಬರಿ ಆಧಾರಿತ, ಅದು ಇತಿಹಾಸದಲ್ಲಿ ಹೇಳ್ತೀವಿ. ಮೊದಲ ಮಾತ್ರ ಅಲ್ಲ, 1, 2, 3 ಮೊದಲ 3 ಕಾದಂಬರಿ ಆಧಾರಿತ ಸಿನಿಮಾ ನಿರ್ದೇಶಕರು ಸಿಂಗ್ ಠಾಕೂರ್. ಮೊದಲ 3 ಕಾದಂಬರಿಗೂ ನಾಯಕರು ರಾಜ್ಕುಮಾರ್ ಅವರೇ. ನೋಡಿ, ಕರ್ಣೀಯ ಕುಟುಂಬದ ಕಣ್ಣು, ಕುಲವಧು, ಚಂದವಳ್ಳಿಯ ತೋಟ, 3 ಕಾದಂಬರಿ ಆಧಾರಿತಕ್ಕೆ. ಈ ಹಸಿರು ತೋರಣ ಹುಟ್ಕೊಂಡಿದ್ದು ಒಂದು ಬಹಳ ವಿಶೇಷವಾದ. ವೈ ಅನಂತರಾಮರಾವ್ ಅಂತ ಹೇಳಿ ಕುಂದಾಪುರದವರು ಬಂದು ಮದ್ರಾಸಲ್ಲಿ ನೆಲೆ ನಿಂತಿದ್ರು. ಅವರು ನಟಶೇಖರ ಅಂತ ಒಂದು ಸಿನಿಮಾ ಮಾಡಿದ್ರು, ಭಕ್ತ ಮಲ್ಲಿಕಾರ್ಜುನ ಅಂತ ಆ್ಯಕ್ಟ್ ಮಾಡಿದ್ರು. ಭಕ್ತ ಮಲ್ಲಿಕಾರ್ಜುನ ಮಾಡುವ ಸಂದರ್ಭದಲ್ಲಿ ನಾನು ಒಂದು ಸಿನಿಮಾ ಯಾಕೆ ಮಾಡಬಾರ್ದು ಅಂತ ಒಂದು ಆಸೆ. ಸರಿ, ಉದಯ್ ಕುಮಾರ್ ಮತ್ತು ಜಯಂತಿಯನ್ನು ತಾರಾಗಣದಲ್ಲಿ ಇಟ್ಕೊಂಡು ಜಿ.ವಿ. ಅಯ್ಯರ ನಿರ್ದೇಶನದಲ್ಲಿ ಸಿನಿಮಾ ಶುರು ಮಾಡಿ, ಅದಕ್ಕೆ ಹಸಿರು ತೋರಣ ಅನ್ನೋ ಟೈಟಲನ್ನು ಇಟ್ಟಿದ್ರು. ಒಂದು 20% ಆಗುವಾಗ ಅದು ಕನ್ನಡ ತೆಲುಗು ಎರಡೂ ಭಾಷೆಯಲ್ಲಿ ತೆಗಿತಾ ಇದ್ರು. ಆಮೇಲೆ ಅದು ಒಂಥರ ನಿರ್ಮಾಪಕರಿಗೆ ಸಮಾಧಾನ ಬರಲಿಲ್ಲ, ಏನು ಆಗಿರೋ ಸಿನಿಮಾ ನಿಲ್ಲಿಸಿ ಬಿಟ್ಬಿಟ್ಟಿದ್ರು ಅದು. ಆಮೇಲೆ ಒಂದಿನ ಇವರು ಅನಂತರಾಮರಾವ್ ಅವರು ಈ ಸಿಂಗ್ ಠಾಕೂರ್ ಅವರ ಮನೆಗೆ ಬಂದು ಹೋಗಿ ಮಾಡೋರು. ಸಿಂಗ್ ಠಾಕೂರ್ ಹತ್ರ ಪ್ರಸ್ತಾಪ ಮಾಡ್ಯಾರೆ, ಒಂದು ಸಿನಿಮಾ ತೆಗಿಬೇಕು ಅಂತ ಭಾಳ ಆಸೆ ಇತ್ತು ನನಗೆ, ಆಗಲೇ ಇಲ್ಲ ಅಂಥೇಳಿ. ಸಿಂಗ್ ಠಾಕೂರ್ ಹೇಳಿದ್ರು, ಆಯಿತು ನಾನು ಮಾಡಿಕೊಡ್ತೀನಿ ಬಿಡಿ, ಅಣ್ಣವ್ರನ್ನ ಮಾತು ಕೇಳಿ. ಇದು ಅಣ್ಣವ್ರಿಗೆ ಆಗೋ ಥರದ ಪಾತ್ರ ಅಲ್ಲ ಇದು, ಒಂದು ಸ್ವಲ್ಪ ಚಾಕ್ಲೇಟ್ ಇರೋ ಥರ ಎಲ್ಲ ಇದೆ, ಅಣ್ಣವ್ರು ಒಪ್ತಾರೋ ಇಲ್ವೋ. ಸಿಂಗ್ ಠಾಕೂರ್ ಕೇಳೋಣ. ಸರಿ, ಸಿಂಗ್ ಠಾಕೂರೇ ಪ್ರಸ್ತಾಪ ಮಾಡಿದ್ರು ಅಣ್ಣವ್ರ ಹತ್ರ, ಹಿಂಗೊಂದು ಹಸಿರು ತೋರಣ ಅಂತಿದೆ, ಏನು ಕತೆ, ಏನು ಹಿಂಗಿದೆ ಕತೆ. ಅಣ್ಣವ್ರದ್ದೊಂದು ಸ್ಟೈಲ್ ಇದೆ, ಶಿವ ಜಮಾಯಿಸ್ಬಿಡಿ, ಮಾಡೋಣ ಸಿನಿಮಾನ. ಅದೊಂದು ಬಡತನ, ಐಶ್ವರ್ಯ, ದೇವ್ರಿಗೆ ಕಾಗದ ಬರೆಯೋದು, ಈ ಥರದ್ದೆಲ್ಲ. ಅದು ನಾನು ಅರ್ಧ ಚಂದಮಾಮ ಕತೆ, ಈ ಥರದ್ದನ್ನು ಅವರು ಮಾಡಿದ್ರು. ಯಾರಿಗೆ ಮಗು ಈ ಕಾಗದ? ದೇವರಿಗೆ ಸರ್. ದೇವರಿಗೆ? ಅವನಿಗೆ ಪೋಸ್ಟ್ ತಲುಪತ್ತೀಯ? ಓ, ತಲುಪತ್ತು ಸರ್. ಈ ಟಿ.ವಿ. ಸಿಂಗ್ ಠಾಕೂರ್ ಇದಾರಲ್ಲ, ಅವರು ಮೂಲತಃ ಪಂಜಾಬಿಂದ ಬಂದು ಇಲ್ಲಿ ಸೆಟ್ಲ್ ಆದಂಥವ್ರು. ಕೇಸರ್ ಸಿಂಗ್ ಮತ್ತು ಸುಂದರಬಾಯಿ ಅಂಥೇಳಿ ಅವ್ರ ಅಪ್ಪ ಅಮ್ಮ. ಈ ನಿಮಗೆ ಟೀ ಇದೆಯಲ್ಲ, ಅದು ಪಂಜಾಬಿಂದ ಯಾವುದೋ ಊರ ಹೆಸರಲ್ಲ, ತಿಪ್ಟೂರು ಟೀ ಅಂತಂದರೆ. ಅವ್ರ ಪೂರ್ತಿ ಹೆಸರು ಟಿಪ್ತೂರು ವಿಠಲ್ ಸಿಂಗ್ ಠಾಕೂರ್ ಅಂತ. ಅದು ನಾರಾಯಣ್ ಸಿಂಗ್ ಅಂತ ಹೇಳಿ ಮೈಸೂರಿನಲ್ಲಿ ಬಹಳ ಪ್ರಸಿದ್ಧ ಇದ್ದರು. ಅವ್ರಿಗೆ 2 ಮಕ್ಕಳು, ಹೆಣ್ಮಕ್ಳು. ದೊಡ್ಡ ಮಗಳು ಸುಂದರಬಾಯಿಯನ್ನು ಶಂಕರ್ ಸಿಂಗ್ ಮದುವೆಯಾಗಿ, ರಾಜನ್ ಸಿಂಗ್ ಬಾಬು ತಂದೆ. ರಾಜನ್ ಸಿಂಗ್ ಬಾಬು ತಾಯಿ ಶಂಕರ್ ಸಿಂಗ್ 2ನೇ ಹೆಂಡತಿ. ಸೊ ಈ ಲಲಿತಾಬಾಯಿ ಎನ್ನುವವರನ್ನು ಸಿಂಗ್ ಠಾಕೂರ್ ಮದುವೆಯಾಗಿದ್ದರು, 2ನೇವರು. ಸೊ ಇವರು ಲಲಿತಾಬಾಯಿ ಸಿತಾರ್ ಮತ್ತು ಹಾರ್ಮೋನಿಯಮನ್ನು ತುಂಬ ಚೆನ್ನಾಗಿ ನುಡಿಸೋರು. ಸಿಂಗ್ ಠಾಕೂರ್ ತಬಲಾನ ತುಂಬ ಚೆನ್ನಾಗಿ ನುಡಿಸೋರು. ಮಂತ್ರಾಲಯ ಮಹಾತ್ಮೆ ಅಂತ ಸಿನಿಮಾ ಎಲ್ಲ ಮಾಡಿದವರು ಸಿಂಗ್ ಠಾಕೂರ್ ಅವರು. ಚರಿತ್ರೆ ದೃಷ್ಟಿಯಿಂದ ಹೇಳಬೇಕಾಗಿದ್ದೇನು ಅಂತಂದರೆ, ಇದು ಸಿಂಗ್ ಠಾಕೂರ್ ಮತ್ತು ರಾಜ್ಕುಮಾರ್ ಕಾಂಬಿನೇಷನಲ್ಲಿ ಬಂದ ಕೊನೆಯ ಸಿನಿಮಾ ಹಸಿರು ತೋರಣ. ನಿಮ್ ಜೀವ ಆಪತ್ತಲ್ಲಿದ್ದರಿಂದ ನಾನಾಗಿ ನಟಿಸ್ಬೇಕಾಗಿ ಬಂತು. ಎಲ್ಲಿ ಹೋದ್ರೆ? ಇದಾದ್ಮೇಲೆ ಅವ್ರು 3 ಸಿನಿಮಾ ಮಾಡಿದ್ರು ಅಷ್ಟೇ. ಹೂ ಬಿಸಿಲು ಒಂಥರದ ಹಸಿರು ತೋರಣದ ಎಕ್ಸ್ಟೆನ್ಷನ್ ಥರ ಇರೋ ಸಿನಿಮಾ. ರಮೇಶ್ ಅದರಲ್ಲಿ ಹೀರೋ ಆಗಿದ್ರು. ಆಮೇಲೆ ಭಾರತದ ರತ್ನ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಆ್ಯಕ್ಚುಲಿ ಅವ್ರು ಭಾರತ ರತ್ನ ಅಂತಲೇ ಹೆಸರಿಟ್ಟಿದ್ರು. ಸೆನ್ಸರ್ನವ್ರು ಭಾರತ ರತ್ನದ ಟೈಟ್ಲ್ ಹಂಗೆಲ್ಲ ಸಿನಿಮಾ ಹೆಸರು ಇಡಬಾರ್ದು ಅಂದಿದ್ದಕ್ಕೆ ಬ್ರಾಕೆಟಲ್ಲಿ ಭಾರತದ ರತ್ನ ಅಂತ ಮಾಡಿ ಸಿನಿಮಾ ಮಾಡಿದ್ರು. ಸುಮಂಗಲಿ ಅಂತ ಒಂದು ಮಾಡಿದ್ರು. ಸೊ ಒಂದು ದಿನ ಅವರು ಸಂಡೇ ಸಾಮಾನ್ಯಕ್ಕೆ ಅವ್ರ ಮನೆಯಲ್ಲಿ ಸಂಗೀತ ಕಚೇರಿ ನಡೆಯೋದು, ಟಿ.ವಿ. ಸಿಂಗ್ ಠಾಕೂರ್ ಮನೆಯಲ್ಲಿ. ಸೊ ಠಾಕೂರ್ ತಬಲಾ ಬಾರಿಸೋ, ಇವರು ಸಿತಾರನ್ನು ನುಡಿಸೋರು, ಅವರ ವೈಲಿನ್ ಏನೋ ನುಡಿಸೋರು. ಆಗ ರಾಜ್ಕುಮಾರ್ ಅವರು ಈ ಸಿನಿಮಾ ಬಗ್ಗೆ
ಹಸಿರು ತೋರಣ ಬಗ್ಗೆ ಮಾತನಾಡುವಾಗ ಸಾಮಾನ್ಯಕ್ಕೆ ಆಗಿನ ಸಿನಿಮಾಗಳಲ್ಲೆಲ್ಲ ಒಂದು ಹಾಡಿನಲ್ಲಾದರೂ ಸಿನಿಮಾ ಹೆಸರು ಬರೋದು, ಆ ಥರದ್ದು Title ಬರ್ತಿತ್ತು. ಟೈಟ್ಲ್ ಸಾಂಗ್ ಅಂತ ಒಂದು ಟ್ರೈ ಮಾಡೋರು. ಇದಕ್ಕೊಂದು ಟೈಟ್ಲ್ ಸಾಂಗ್ ಟ್ರೈ ಮಾಡೋಣ. ಸಿಂಗ್ ಠಾಕೂರ್ ಅವರಿಗೆ ಸಾಮಾನ್ಯಕ್ಕೆ ಸಂಗೀತ ನಿರ್ದೇಶನ ಮಾಡ್ತಾ ಇದ್ದು ಜಿ.ಕೆ. ವೆಂಕಟೇಶ್. ಆಮೇಲೆ ಕೆಲವು ಸಿನಿಮಾಕ್ಕೆ ರಾಜನ್ ಆಗಿದ್ರು. ಉಪೇಂದ್ರ ಕುಮಾರ್ ಮಾಡಿರಲಿಲ್ಲ. ಇದು ಉಪೇಂದ್ರ ಕುಮಾರ್ ಅವರು ಮೊದಲ ಸಿನಿಮಾ. ಅನಿವಾರ್ಯತೆ ಏನಾಗಿತ್ತು ಅಂತಂದರೆ ಅಯ್ಯರ್ ಅವರು ಶುರು ಮಾಡಿದ್ರಲ್ಲ ಹಸಿರು ತೋರಣ ಮೊದಲು, ಅದಕ್ಕೆ ಅವ್ರು ಉಪೇಂದ್ರ ಕುಮಾರ್ ಹಾಕಿದ್ರು. ಒಂದು ಹಾಡು ಕೂಡ ರೆಕಾರ್ಡ್ ಆಗ್ಬಿಟ್ಟು, ಸೊ ಹಾಗಾಗಿ ಉಪೇಂದ್ರ ಕುಮಾರ್ನೇ ಕಂಟಿನ್ಯೂ ಮಾಡೋಣ ಅಂತ ಉಪೇಂದ್ರ ಕುಮಾರ್ ಅವರು ಬಂದರು. ಉಪೇಂದ್ರ ಕುಮಾರ್ ಅವ್ರಿಗೆ ಅದು ನಾನು ಅವ್ರ ಬಗ್ಗೆ ಹಿಂದೆನೂ ಮಾತಾಡಿದ್ದೀನಿ. ಅವರು ವೈಲಿನ್ ತುಂಬ ಚೆನ್ನಾಗಿ ನುಡಿಸೋರು ಮತ್ತು ಸ್ವಲ್ಪ ಅಬ್ನಾರ್ಮಲ್, ಅಪ್ ಆ್ಯಂಡ್ ಡೌನ್ ಈ ಥರದ ಟ್ಯೂನ್ಗಳನ್ನೆಲ್ಲ ಮಾಡೋರು. ಸಿಂಗ್ ಠಾಕೂರ್ ಆ ಥರದ್ದೊಂದು ಟ್ಯೂನ್ ಮಾಡಪ್ಪ, ಒಂದು ಈ ಹಾಡಿಗೆ ಟೈಟ್ಲ್ ಸಾಂಗ್ ಮಾಡೋಣ ಅಂತ ಆರ್.ಎನ್.ಜಿ. ಗೋಪಾಲ್ ಹತ್ರ ಬರ್ಸೋದು. ಇದರಲ್ಲಿ ವಿಶೇಷ ಏನು ಅಂದರೆ ಹಸಿರು ತೋರಣ ಈ ಹಾಡಲ್ಲಿ ಬರುತ್ತೆ, ಅದರ ಮೊದಲಿಗೆ ಬಿಗಿನಿಂಗಲ್ಲಿ ಬರಲ್ಲ. ಕಟ್ಟಿದೆ ನೀ ಮನೆಗೆ ಹಸಿರು ತೋರಣ ಅಂತ ಹಾಡಿನ ಒಳಗಡೆ ಬರುತ್ತೆ. ಕಟ್ಟಿದೆ ನೀ ಮನೆಗೆ ಹಸಿರು ತೋರಣ ನಿನ್ನ ಒಂದು ದಿನ ಎಲ್ಲಿಂದಲೋ ನೀ ಬಂದೆ ಅಂತ ಹೇಳಿ ಭಾಳ ಡಿಫ್ರೆಂಟ್. ಮುತ್ಯಾಲ ಮಡು ಅಂತ ಹೇಳಿ ಇದು ಅಣ್ಣವ್ರು ಯಾವಾಗಲೂ ನೆನಪು ಮಾಡ್ಕೊಳ್ಳೋರು. ಭಾಳ ನೀವು ಹೇಳ್ದಂಗೆ ಹಸಿರು ಸಿರಿಯಲ್ಲಿ ಶೂಟ್ ಆಗಿರೋದು ಹಾಡು. ಒಂದು ದಿನ ಎಲ್ಲಿಂದಲೋ ನೀ ಬಂದೆ. ಈ ಹಾಡಿನ ಬಗ್ಗೆ ಇನ್ನೊಂದು ನಂಗೆ ನೆನಪಿದೆ. ನಾನು ಮಧುರವಿ ಮಂಜುಳಗಾನ ನಮ್ಮ ದೂರದರ್ಶನ ಕಾರ್ಯಕ್ರಮದಲ್ಲಿ ನಾನೊಂದು ಸಲ ಈ ಹಾಡಿನ ಬಗ್ಗೆ ಮಾತನಾಡುವಾಗ, ಇದು ಅಂದರೆ ನಿಮಗೆ ಸಾಮಾನ್ಯಕ್ಕೆ ನಮ್ಮ ಚಿತ್ರಗೀತೆಗೆ ಒಂದು ಪ್ಯಾಟ್ರನ್ ಇದೆ. ಸೊ ನೀವು ಮೊದಲು ಚರಣ, ಆಮೇಲೆ ಪಲ್ಲವಿ ಬರುತ್ತೆ, ಪಲ್ಲವಿ ಹಿಂಬಾಲಿಸಿ ಮೊದಲೇ ಚರಣ ಬರುತ್ತೆ, ಪಲ್ಲವಿ ಟಾಪ್ ಸ್ಕೇಲಲ್ಲಿರುತ್ತೆ, ಚರಣ ಒಂದು ಸ್ಕೇಲ್ ಕೆಳಗೆ ತಗೊಂಡಿರ್ತಾರೆ, ಸದ್ಯ ಎರಡನೇ ಚರಣ ಸ್ವಲ್ಪ ಡಿಫ್ರೆಂಟ್. ಇದು ಆ ಸ್ವರೂಪವನ್ನು ಒಡೆದಿಂತ ಅಂತ ಹೇಳಿ ನಾನು ಇದೊಂಥರ ಅವಧೂತ್ ಗೀತೆ ಅಂತ ಹೇಳಿ ನಾವು ಒಂದು ಹಿಂದಿಗೆ ರಾಜೀವ್ ತಾರಾನಾಥ್ ಫೋನ್ ಮಾಡಿಬಿಟ್ಟು ನೋಡ್ತಾ ಇದ್ದಾನೆ ಟಿ ವಿನ, ಅದೇನು ಅವಧೂತ್ ಗೀತೆ ಅಂದರೆ ಏನು ಗೊತ್ತಾ ನಿಂಗೆ? ನಾನು ಚಿಕ್ಕವನಿದ್ದೆ ಅವಾಗ. ಸರ್ ನಾನು ಈ ಕಾರಣಕ್ಕೆ ಹೇಳಿದ್ದು, ಅವಧೂತ್ ಗೀತೆ ಅಂತಲೇ ಒಂದಿದೆ, ಅದಕ್ಕೆ ಕೆಲವು ಲಕ್ಷಣಗಳಿದೆ, ಹಾಗೆ ಯಾವ್ಯಾವುದಕ್ಕೂ ಅವಧೂತ್ ಗೀತೆ ಅಂತ ಹೇಳ್ಬಾರ್ದ ನೀನು ಅಂತ ಹೇಳಿದರು. ಅದು ಡಿಫ್ರೆಂಟಾಗಿ ನಾನು ಅವಾಗ ಹೇಳಿದ್ನಲ್ಲ ಲಂಕೇಶ್ ಕೇಳೋದು ಅಂತ. ಮೈತ್ರಿಯ ವೀಣೆ ಅದು ಈ ಹಾಡಲ್ಲೇ ಬರ್ತಕ್ಕಂಥ. ಸೊ ಇದು ನಿಮಗೆ ಈ ಹಾಡಿನ ವಿಶೇಷ ಏನು ಅಂತಂದರೆ, ನೀವು 3 ಮಾತ್ರೆ ಅಥವಾ 4 ಮಾತ್ರೆಯ ರೂಪಕಗಳನ್ನು ಮಾತ್ರ ಚಿತ್ರಗೀತೆಯಲ್ಲಿ ನೋಡ್ಬೋದು. ನೀವು ಹಾಗೆ ಹೇಳಿ ಅದು ಎಷ್ಟು ದೊಡ್ಡದಿದೆ ಅದು ಮೈತ್ರಿಯ ವೀಣೆ ಅನುರಾಗದ ರಾಗಮಾಲಿಕೆ, ಅಷ್ಟು ದೊಡ್ಡ ಇಮೇಜನ್ನು ಬರುವ ಥರದ ಸ್ಕೇಲ್ ಇದು. ಹಸಿರು ತೋರಣ ಸಿನಿಮಾದ ವಿಶೇಷ ಬಹುಶಃ ಈ ಹಾಡೇ ಅಂತೆಲ್ಲ ಅಲ್ಲಿ ತುಂಬ ಸಲ ಅಲ್ಕೊಂಡಿದ್ದೀನಿ. ಒಂದು ದಿನ ಎಲ್ಲಿಂದಲೋ ನೀ ಬಂದೆ. ಈ ಅನಂತರಾಮರಾವ್ ಅವರು ಈ ಸಿನಿಮಾಕ್ಕೆ, ಇದು ನಂಗೆ ಆರ್.ಎನ್.ಜಿ. ಗೋಪಾಲ್ ಹೇಳಿದ ಸ್ಟ್ಯಾಟಿಸ್ಟಿಕ್ಸ್, ಇದು 10 ಲಕ್ಷ ರೂಪಾಯಿದಲ್ಲಿ ಈ ಸಿನಿಮಾ ಮಾಡೋದು. ಈ ಸಿನಿಮಾದಿಂದ ಅವ್ರಿಗೆ ಬಂದ ಗಳಿಕೆ 22 ಲಕ್ಷ, ಅಂದರೆ ಡಬಲ್ ದಿ ಅಮೌಂಟ್. ಇದಾದ್ಮೇಲೆ ಈ ಅಮೌಂಟಿಂದಾಗಿ ಅವರು ಮದ್ರಾಸ್ನ ಪ್ರಸಾದ್ ಸ್ಟುಡಿಯೋ ಪಕ್ಕದಲ್ಲಿ ಹೋಟೆಲ್ ಅಕ್ಷಯನ ಆರಂಭ ಮಾಡ್ತಾರೆ. ಈ ಹಸಿರು ತೋರಣದಿಂದ ಬಂದ ಲಾಭದಿಂದ ಹೋಟೆಲ್ ಅಕ್ಷಯ ಮದ್ರಾಸ್ನ ಬಹಳ ಪ್ರಮುಖ ಹೋಟೆಲ್ ಆಗತ್ತೆ. ಆಮೇಲೆ ಅನಂತ ರಾಮರಾವ್ ಅವರು 1-2 ಸಿನಿಮಾ ಟ್ರೈ ಮಾಡ್ತಾರೆ, ಬಟ್ ಯಾವುದೂ ಮಾಡಲ್ಲ. ಕನ್ನಡ ಚಿತ್ರರಂಗಕ್ಕೆ ಅನಂತ ರಾಮರಾವ್ ಅವರು ಏನು ಮಾಡದಿದ್ರು ಹಸಿರು ತೋರಣ ಬಹಳ ಅದ್ಭುತವಾದಂತಹ ಕಾಣಿಕೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಧುವರು ನೋಡಬೇಕು ಅಂತ ನಾನು ಎಷ್ಟು ಕನಸು ಕಾಣ್ತಾ ಇದ್ದೆ. ಮಧು, ನಿಮ್ಮ ಮನಸ್ಸು ಪ್ರಾರಂಭ ಆದ್ದು ನೌಕೆ. ಇದರಲ್ಲಿ ಇನ್ನೊಂದು ಬಹಳ ವಿಶೇಷ 6 ಹಾಡಿದೆ ಈ ಸಿನಿಮಾದಲ್ಲಿ. ಇದೊಂದು ಎಸ್ ಜಾನಕಿ ಅವರು ಹಾಡಿರೋದು. ಈ ಹಸಿರು ಒಂದು ದಿನ ಎಲ್ಲಿಂದಲೋ ನೀ ಬಂದೆ ಸ್ವಲ್ಪ ಮೋಹನದಲ್ಲಿ ಶುರುವಾಗಿ ಕಾಫಿ ಛಾಯೆ ಇದೆ ಅದರಲ್ಲಿ. ಈ ನೀ ಯಾರೋ ಏನೋ ಸಕ್ಕನು ಹಾಗೆ 2-3 ರಾಗದಲ್ಲಿ ಹೋಗುತ್ತೆ ಇದು. ಈ ಶೋಕದ ಹಾಡುಗಳಿಗೆ ಕೆಲವು ಮಾದರಿ ಇದೆ. ಲಲಿತ್ ಕಣ್ಣೀರ ಧಾರೆ ಆ ಥರದಲ್ಲಿ ಇದು ಬಹಳ ವಿಶಿಷ್ಟವಾದ ಮಾಡಲ್. ಇದು ಆ್ಯಕ್ಚುಲಿ ಅಯ್ಯರ್ ಶುರು ಮಾಡಿದ್ರಲ್ಲ ಹಸಿರು ತೋರಣ,
ಆಗಿದ್ದಂಥ ಹಾಡಿದು. ಇದು ಅಯ್ಯರ್ ಅವ್ರದ್ದೇ ಸಾಹಿತ್ಯ. ಇದರಲ್ಲಿ ಜಯಗೋಪಾಲ್ ಮತ್ತು ಅಯ್ಯರ್ ಇಬ್ರದ್ದು ಇದೆ. ನೀನ್ಯಾರೋ ಏನೋ ಸಖ ಏನಗ ಸರಿ, ಇದು ಜಾನಕಿ ಹಾಡು, ತುಂಬ ಚೆನ್ನಾಗಿ ಹಾಡಿದ್ದಾರೆ. ಇದು ಈ ಥರದ ಲಲಿತನ ಡಿವಿಯೇಷನ್ ಇವೆಲ್ಲ. ಅಂಕದ ಪರದೆ ಜಾರಿದ ಮೇಲೆ ಇದೆಲ್ಲ ಇದೆ ಮಾಡಲ್ ಸಾಂಗ್ಸ್. ಉಪೇಂದ್ರ ಕುಮಾರ್ ಟ್ರೈ ಮಾಡಿರುವ ಬಹಳ ಡಿಫ್ರೆಂಟ್ ಆದಂಥ ಹಾಡಿದು. ಇದರಲ್ಲಿ ಒಂದೇ ತಾಯಿಯ ಮಕ್ಕಳು ಇದೆ, ಸೀತೆಯ ಹೃದಯ ಇದೆ, ಬಹಳ ಡಿಫ್ರೆಂಟ್ ಆದಂಥ ಹಾಡಿದು. ಬಹಳ ಅಣ್ಣವರು ನನಗೆ ಲಂಕೇಶ್ ಹೇಳೋದು ಮಾತ್ರ ಅಲ್ಲ, ಲಂಕೇಶ್ ಹೇಳಿದ್ಮೇಲೆ ಇನ್ನೊಂದ್ಸಲ ಸಿನಿಮಾ ಮತ್ತೆ ನೋಡಿದೆ. ಅದಕ್ಕೆ ಜಾನಕಿ ಎಂದು ಏನನ್ನೂ ನೀನು ಬಯಸಿದವಳಲ್ಲ, ಇಂದು ಆ ಮೃಗವನ್ನು ಅಪೇಕ್ಷೆ ಪಟ್ಟಿರುವೆ, ನಾನು ಅದನ್ನು ನಿನಗೆ ತಂದು ಕೊಡಲಾರೆ. ಅಂದರೆ ಅಣ್ಣವರು ಹೇಳೋರು ತುಂಬ ಭಾವುಕವಾದ ಪಾತ್ರಗಳನ್ನು ಅಣ್ಣವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆ, ತುಂಬ ಭಾವುಕವಾದ. ಆದರೂ ಸ್ಥಿತಪ್ರಜ್ಞ ಪಾತ್ರವನ್ನು ಅಣ್ಣವ್ರು ಹೆಂಗೆ ಮಾಡ್ತಾರೆ ಅಂತ ಹೇಳೋದು, ಇದ್ರ ಬಗ್ಗೆ ಮಾತನಾಡುವಾಗ ಹೇಳೋರು ಅಣ್ಣವರು. ಅವಾಗೆಲ್ಲ ನಮಗೆ ಕತೆ ಗೀತೆ ಗೊತ್ತಾಗ್ತಿರ್ಲಿಲ್ಲಪ್ಪ, ನಿರ್ಮಾಪಕರು ಏನೋ ಒಂದು ಕತೆ ಹೇಳೋರು, ನಾವು ಅದಕ್ಕೆ ಸರಿ ಆ ಕಾಲ ಯಾವುದ್ರಲ್ಲಿ ಬಂದು ಸಿನಿಮಾ ಇದು ಅಂತೇಳಿ ಶುರುನಲ್ಲೇ ಢೀಲ ಆಗ ಬೇಡ, ಆದರೆ ಅದೇ ತೊಂದೂರತ್ತು ಅಲ್ವೇ. ಬಟ್ ಸ್ಟಿಲ್ ಇದು ನನಗೆ ಈಗಲೂ ಅನಿಸುತ್ತೆ, ಈ 70ನೇ ಇಸ್ವಿ ಅಂದರೆ 56 ವರ್ಷ ಆಗೋಗಿದೆ ಈ ಸಿನಿಮಾ ಬಂದು. ಬಟ್ ಸ್ಟಿಲ್ ಈ ಸಬ್ಜೆಕ್ಟ್ ಇದೆಯಲ್ಲ ಇವತ್ತಿಗೂ ಚಾಲೆಂಜ್. ಈ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ ಇವತ್ತಿಗೂ ಚಾಲೆಂಜಿಂಗ್. ನಾವು ಆಮೇಲೆ 70ರಲ್ಲಿ ನಾವೇನೋ ಹೊಸ ಅಲೆ ಮತ್ತೊಂದೆಲ್ಲ ತೊಗೊಂಡು ಬಂದು ಬ್ರಿಡ್ಜ್ ಸಿನಿಮಾ ಅಂದರೆ ಹೊಸ ಅಲೆ ಕೆಲವು ಲಕ್ಷಣಗಳು, ಕಲಾತ್ಮಕ ಸಿನಿಮಾದ ಕೆಲವು ಲಕ್ಷಣಗಳು, ವ್ಯಾಪಾರಿ ಸಿನಿಮಾದ ಇಟ್ಕೊಂಡು ಬ್ರಿಡ್ಜ್ ಸಿನಿಮಾ ಅಂತ. ಹಂಗೆ ನೋಡಿದ್ರೆ ಕನ್ನಡದಲ್ಲಿ ನಿಜವಾದ ಬ್ರಿಡ್ಜ್ ಸಿನಿಮಾ ಹಸಿರು ತೋರಣ ಆ ಕಾಲದಲ್ಲೇ ಮಾಡಿದಂಥ ಸಿನಿಮಾ. ಖಂಡಿತ ನಾನು ಅಣ್ಣವರ ಸಿನಿಮಾ ಪಟ್ಟಿಯಲ್ಲಿ ಇದನ್ನು ಬಹಳ ಮುಖ್ಯವಾದ ಸಿನಿಮಾ ಅಂತ. ಇದರಲ್ಲಿ ನಟಿ ಭಾರತಿ, ಎಮೋಷನ್ಸ್, ಭಾರತಿಯವರ ಎಮೋಷನ್ಸ್ ಜೊತೆ ನಂಗೆ ಇದರಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ನನಗೂ ಇತ್ತು. ಅದು ಭಾರತೀಯವರು ಯಾವಾಗಲೂ ಹೇಳೋರು, ಅದು ಅವರ ಇದರಲ್ಲೂ ನನ್ನ ಹತ್ರ ನನ್ನ ಇಂಟರ್ವ್ಯೂನಲ್ಲಿ ಅದನ್ನ ಹೇಳಿದ್ದಾರೆ. ಈಗ ಡ್ಯೂಯೆಟಲ್ಲಿ ಹೀರೋನೇ ಯಾಕೆ ಹೀರೋಯಿನ್ ಲಿಫ್ಟ್ ಮಾಡಬೇಕು, ಹೀರೋಯಿನ್ ಯಾಕೆ ಹೀರೋಯಿನ್ ಲಿಫ್ಟ್ ಮಾಡಬಾರ್ದು ಅಂತ. ಬಟ್ ಲಿಫ್ಟ್ ಮಾಡಿದ್ದಾರೆ, ಲಿಫ್ಟ್ ಮಾಡಿದ್ದಾರೆ. ನನಗೆ ಅದು ಅಣ್ಣವರು ಹೇಳಿದ್ದಾರೆ, ಭಾರತೀಯವರು ಹೇಳಿದ್ದಾರೆ. ಸೊ ನಮ್ಮ ಸಿನಿಮಾದ ಡ್ಯೂಯೆಟ್ಗಳಿದೆಯಲ್ಲ ಅದು ಇಡೀ ಕುಟುಂಬ ಕುತ್ಕೊಂಡು ನೋಡುವಂಥ ಡ್ಯೂಯೆಟ್ಗಳು. ಎಲ್ಲರಿಗೂ ಮುಜುಗರ ಆಗ್ತಾ ಇರಲಿಲ್ಲ, ನಾವು ಪ್ಲ್ಯಾನ್ ಮಾಡುವಾಗಲೇ ಹಾಕಿ ಮಾಡ್ತಾ ಇದ್ವಿ ಅಂತ. ಇದರಲ್ಲಿ ಒಂದು ದಿನ ಎಲ್ಲಿಂದಲೂ ಅಷ್ಟೇ ಅದ್ಭುತವಾದಂಥ ಹಾಡದು. ನೀನು ಯಾರೋ ಏನೋ ಸಖದಲ್ಲಿ ನಾ ಮಾಡಿದ ತಪ್ಪೇನು ಅನ್ನೋ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಭಾರತೀಯವರು. ಅಲ್ಟಿಮೇಟು. ಬಹಳ ದೊಡ್ಡ ಕಲಾವಿದೆ ಅವರು ಅಂತ ಹೇಳೋದಕ್ಕೆ ಅವ್ರು ಕೊಟ್ಟಿರೋ ಎಕ್ಸ್ಪ್ರೆಷನ್ಸ್ ಮತ್ತು ಇಡೀ ಹಾಡು ತುಂಬ ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ. ಹಾಗಾಗಿ ಅಭಿನಯದ ದೃಷ್ಟಿಯಿಂದ ಕೂಡ ನಂಗೆ ಈ ಥರ ಸಬ್ಜೆಕ್ಟ್ ಅಭಿನಯಿಸೋದು ಕಷ್ಟ. ಏನೋ ಒಂದು ಭಕ್ತಿ ಭಾವುಕತೆ ಈ ಥರದ್ದೆಲ್ಲ ಮಾಡ್ಬೋದು, ಕೌಟುಂಬಿಕ ಜಗಳಗಳು ಮಾಡ್ಬೋದು. ಆದರೆ ಈ ಥರದ್ದು ಒಂಥರ ಸ್ಥಿತಪ್ರಜ್ಞ ಭಾವನೆಗಳನ್ನು ಇಟ್ಕೊಂಡು ಅಭಿನಯಿಸೋದು ಇದೆಯಲ್ಲ, ಇದು ಬಹಳ ಅದ್ಭುತವಾದಂಥ ಅಭಿನಯ.